ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ CG ಕ್ರಿಯೇಷನ್ಗೆ ನಿಮಗೆಲ್ಲರೂ ಸುಸ್ವಾಗತ. ಶ್ರಾವಣ ಮಾಸದ 3ನೇ ಶುಕ್ರವಾರದ ಶುಭಾಶಯಗಳು. ಮಹಾಲಕ್ಷ್ಮಿಯ ಕೃಪೆಯಿಂದ ಎಲ್ಲರಿಗೂ ಸಕಲ ಸೌಭಾಗ್ಯವನ್ನು ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ವಿಡಿಯೋವನ್ನು ಆರಂಭಿಸುವೆ. ಓಂ ಗಣಪತಯೇ ನಮಃ. ಓಂ ನಮೋ ನಾರಾಯಣಾಯ ನಮಃ. ಸ್ನೇಹಿತರೆ, ಇಂದು ವಿಷ್ಣು ಸಹಸ್ರನಾಮ ಶ್ಲೋಕದ 9ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಬನ್ನಿ. ನೀವು ಮೊದಲೇ ಸಲ ನನ್ನ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ನು ಬರ್ತಾವೆ. ಬನ್ನಿ ಫ್ರೆಂಡ್ಸ್, ನೋಡೋಣ. ಕೋ ಧರ್ಮ ಸರ್ವಧರ್ಮಾಣಂ ಭವತಃ ಪರಮೋ ಮತಃ ಕಿಂ ಜಪನ್ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನಾತ್. ಈ ಶ್ಲೋಕದಲ್ಲಿ ಯುಧಿಷ್ಠಿರನು ಗಂಭೀರವಾಗಿ ಭೀಷ್ಮ ಪಿತಾಮಹರನ್ನು ಪ್ರಶ್ನೆ ಮಾಡ್ತಾನ. ಕೋಧರ್ಮ ಅಂದರೆ ಯಾವುದು ಧರ್ಮ? ಇಲ್ಲಿ ಯುಧಿಷ್ಠಿರರು ಸಾಮಾನ್ಯವಾದ ಧರ್ಮವನ್ನು ಕೇಳುತ್ತಿಲ್ಲ. ಜೀವನದಲ್ಲಿ ಅನೇಕ ಕರ್ತವ್ಯಗಳು ಇರ್ತಾವು. ಕುಟುಂಬದ ಧರ್ಮ, ರಾಜ್ಯದ ಧರ್ಮ, ಸಮಾಜ ಧರ್ಮ, ವೈಯಕ್ತಿಕ ಧರ್ಮ, ಆಧ್ಯಾತ್ಮಿಕ ಧರ್ಮ, ಇವೆಲ್ಲದರ ನಡುವ ಮನುಷ್ಯನನ್ನು ಪರಮ ಸತ್ಯದ ಕಡೆಗೆ ಕರೆದೊಯ್ಯುವ ಧರ್ಮ ಯಾವುದು ಎಂಬುದನ್ನು ತಿಳಿದುಕೊಳ್ಳಲು ಬಯಸುವನು. ಸರ್ವಧರ್ಮಾಣಂ ಅಂದರೆ ಎಲ್ಲ ಧರ್ಮಗಳಲ್ಲಿಯೂ ಮನುಷ್ಯನ ಜೀವನದಲ್ಲಿ ಧರ್ಮಕ್ಕೆ ಅನೇಕ ರೂಪಗಳದಾವು. ಆದರೆ ಯುಧಿಷ್ಠಿರನ ಪ್ರಶ್ನೆ ಏನಂದ್ರೆ, ಇವೆಲ್ಲದರದೊಳಗೆ ಅತ್ಯುನ್ನತವಾದ ಧರ್ಮ ಯಾವುದು ಎಂಬುದು. ಇದು ನಮಗೆ ಒಂದು ಮುಖ್ಯ ವಿಚಾರವನ್ನು ಕಲಿಸುವುದು. ಜೀವನದಾಗ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು, ಆದರೆ ಅಂತಿಮ ಗುರಿ ದೇವರ ಅರಿವು ಮತ್ತು ಆತ್ಮೋನ್ನತಿ ಆಗಿರುವುದು. ಭವತಃ ಪರಮೋ ಮತಃ ಅಂದರೆ ನಿಮ್ಮ ಅಭಿಪ್ರಾಯದೊಳಗೆ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು? ಯುಧಿಷ್ಠಿರನು ತನ್ನದೇ ಆದ ಉತ್ತರವನ್ನು ಹೇಳಲಿಲ್ಲ. ಅವನು ಜೀವನಾನುಭವ ಮತ್ತು ಧರ್ಮಜ್ಞಾನದಲ್ಲಿ ಶ್ರೇಷ್ಠರಾದ ಭೀಷ್ಮ ಪಿತಾಮಹರನ್ನು ಕೇಳುವನು. ಇದು ವಿನಯದ ಸಂಕೇತ. ಜ್ಞಾನ ಬೇಕಾದಾಗ ನಾವು ಜ್ಞಾನಿಗಳ ಮಾರ್ಗದರ್ಶನ ಪಡಿಬೇಕು. ಯುಧಿಷ್ಠಿರನ ಪ್ರಶ್ನೆಯೊಳಗೆ ಅಹಂಕಾರ ಇರೋದಿಲ್ಲ, ಸತ್ಯವನ್ನು ತಿಳಿದುಕೊಳ್ಳುವ ಹಂಬಲ ಮಾತ್ರ ಇರುವುದು. ಕಿಂ ಜಪನ್ ಅಂದರೆ ಯಾವುದನ್ನು ಜಪಿಸಬೇಕು? ಇಲ್ಲಿ ಪ್ರಶ್ನೆ ಇನ್ನೂ ಸ್ವಲ್ಪ ಆಳಾಗ್ತತಿ. ಏನಂದ್ರೆ, ಯುಧಿಷ್ಠಿರನು ಕೇವಲ ಏನು ಮಾಡಬೇಕೆಂದು ಕೇಳುತ್ತಿಲ್ಲ, ಯಾವ ನಾಮವನ್ನು ಜಪಿಸಬೇಕು ಎಂದು ಕೇಳುತ್ತಿರುವನು. ನಾಮಸ್ಮರಣೆಯೊಳಗೆ ಭಾರತೀಯ ಆಧ್ಯಾತ್ಮಿಕ ಪರಂಪರೆಯೊಳಗೆ ಅತ್ಯಂತ ಮಹತ್ವ ಅದಾವು. ಮನಸ್ಸು ಚಂಚಲವಾಗಿರುವಾಗ ದೈವನಾಮದ ಜಪ ಮನಸ್ಸನ್ನು ನಿಧಾನವಾಗಿ ಏಕಾಗ್ರತೆಗಡೆಗೆ ಕರೆದೊಯ್ಯುವುದು. ಮುಚ್ಚತೆ ಜಂತು ಅಂದರೆ ಜೀವಿ ಯಾವುದರಿಂದ ಮುಕ್ತ ಆಗ್ತಾನೆ? ಇಲ್ಲಿ ಮುಕ್ತ ಅಂದರೆ ಕೇವಲ ಹೊರಗಿನ ಸಮಸ್ಯೆಗಳಿಂದ ಬಿಡುಗಡೆ ಆಗಿರೋದಲ್ಲ, ಆಂತರಿಕವಾಗಿ ಅಹಂಕಾರದಿಂದ, ಮೋಹದಿಂದ, ಆಸಕ್ತಿಯಿಂದ, ಅಜ್ಞಾನದಿಂದ ಮುಕ್ತಿಯಾಗುವುದು. ದೈವನಾಮ ಸ್ಮರಣೆಯಿಂದ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸುವ ಸಾಧನೆಯಾಗಿರುವುದು. ಜನ್ಮ ಸಂಸಾರ ಬಂಧನಾತ್ ಅಂದರೆ ಜನನ ಮರಣಗಳಿಂದ ಕೂಡಿದ ಸಂಸಾರ ಬಂಧನದಿಂದ. ಸಂಸಾರ ಎಂದರೆ ಕೇವಲ ಮನೆ ಕುಟುಂಬದ ಜೀವನ ಅಲ್ಲ, ಇದು ಜನನ, ಜೀವನ, ಮರಣ ಮತ್ತೆ ಜನನ ಎಂಬ ಕರ್ಮಬಂಧದ ಚಕ್ರ. ಇದು ಮನುಷ್ಯ ತನ್ನ ನಿಜವಾದ ಸ್ವರೂಪವನ್ನು ಮರೆತು ಅಹಂಕಾರ ಮತ್ತು ಆಸಕ್ತಿ ಸಂಸಾರ ಬಂಧನ ಸಿಲ್ಕೊಂಡ್ಬಿಟ್ನಂದ್ರೆ ಆ ಬಂಧನ ಹಾಗೆ ಮುಂದುವರಿಯುತ್ತಾ ಇರ್ತದದು. ಆಧ್ಯಾತ್ಮಿಕ ಧ್ಯಾನ ಮತ್ತು ಭಗವಂತನ ಸ್ಮರಣೆಯಿಂದ ಈ ಬಂಧನದಿಂದ ಹೊರಬರೋ ಮಾರ್ಗವನ್ನು ನಮಗೆ ತೋರಿಸುವುದು. ಯುಧಿಷ್ಠಿರನ ಈ 2 ಪ್ರಶ್ನೆಗಳು ವಿಷ್ಣು ಸಹಸ್ರನಾಮದ ಹೃದಯ ಭಾಗಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದವು. ಮೊದಲನೇ ಪ್ರಶ್ನೆ, ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠವಾದ ಧರ್ಮ ಯಾವುದು ಎಂದು. ಎರಡನೇದು, ಯಾವ ದೈವನಾಮವನ್ನು ಜಪಿಸಿದರೆ ಜನ್ಮ ಸಂಸಾರ ಬಂಧನದಿಂದ ಮುಕ್ತಿ ದೊರೆಯುವುದು. ಈ ಪ್ರಶ್ನೆಗಳಿಗೆ ಭೀಷ್ಮ ಪಿತಾಮಹರು ನೀಡುವ ಉತ್ತರವೇ ಮುಂದೆ ಬರುವ ಶ್ರೀ ವಿಷ್ಣು ಸಹಸ್ರನಾಮದ ಮಹಿಮೆ. ಈ ಶ್ಲೋಕ ಏನು ಸಂದೇಶ ಕೊಡುತ್ತದೆ ಅಂದರೆ, ಜೀವನದಾಗ ನಿಜವಾದ ಗುರಿಯನ್ನು ಹುಡುಕಬೇಕು. ಎರಡನೇದು, ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮವನ್ನು ಅರಿಯುವ ಆಸೆ ಇರಬೇಕು. ಮೂರನೇದು, ಜ್ಞಾನಿಗಳ ಮಾರ್ಗದರ್ಶನವನ್ನು ವಿನಯದಿಂದ ಪಡಿಬೇಕಂತೇಳಿ. ನಾಲ್ಕನೇದು, ದೈವ ನಾಮಸ್ಮರಣೆಗೆ ಜೀವನದಲ್ಲಿ ಅತ್ಯುನ್ನತ ಸ್ಥಾನ ನೀಡಬೇಕು. ಐದನೇದು, ಅಜ್ಞಾನ, ಅಹಂಕಾರ, ಮೋಹ ಇವೇ ನಿಜವಾದ ಬಂಧನಗಳು. ಆರನೇದ್ದು, ಆಧ್ಯಾತ್ಮಿಕ ಸಾಧನೆಯೇ ನಮ್ಮದ ಅಂತಿಮ ಗುರಿ, ಆತ್ಮಮುಕ್ತಿ ಆಗುವುದು. ಏಳನೇದ್ದು, ಭಗವಂತನ ನಾಮಸ್ಮರಣೆಯಿಂದ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸುವ ಅತ್ಯಂತ ಶಕ್ತಿಯುತ ಸಾಧನೆಯಾಗಿರುವುದು. ಈ ಶ್ಲೋಕ ಸಾರಾಂಶ ಏನು ಹೇಳುತ್ತದೆ ಅಂದರೆ, ಮನುಷ್ಯನ ಜೀವನದಲ್ಲಿ
ಅತ್ಯಂತ ಮುಖ್ಯವಾದ ಧರ್ಮ ಯಾವುದು? ಸಾವಿರಾರು ಧರ್ಮಗಳಲ್ಲಿ ಯಾವ ಧರ್ಮವನ್ನು ಶ್ರೇಷ್ಠವೆಂದು ಪರಿಗಣಿಸಬೇಕು? ಜನನ, ಮರಣ, ಮತ್ತೆ ಜನನ ಎಂಬ ಈ ಸಂಸಾರ ಬಂಧನದಿಂದ ಒಬ್ಬ ಜೀವಿ ಹೇಗೆ ಮುಕ್ತನಾಗಬಹುದು? ಈ ಪ್ರಶ್ನೆ ಕೇವಲ ಯುಧಿಷ್ಠಿರನ ಪ್ರಶ್ನೆ ಅಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿರುವ ಪ್ರಶ್ನೆ ಇದು. ಆದ್ದರಿಂದಲೇ ಯುಧಿಷ್ಠಿರ ಮಹಾರಾಜ ಭೀಷ್ಮ ಪಿತಾಮಹರನ್ನು ಕೇಳ್ತಾನ, ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದು? ಯಾವುದನ್ನು ಜಪ ಮಾಡಿದರೆ ಈ ಮನುಷ್ಯ ಅನ್ನೋ ಜೀವಿ ಸಂಸಾರ ಬಂಧನದಿಂದ ಮುಕ್ತನಾಗ್ತಾನೆ? ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದು? ಯಾವ ನಾಮವನ್ನು ಜಪಿಸಿದರೆ ಸಂಸಾರ ಬಂಧನದಿಂದ ಮುಕ್ತಿ ದೊರೆಯುವುದು ಎಂಬ ಯುಧಿಷ್ಠಿರನ ಈ ಮಹಾಪ್ರಶ್ನೆಗೆ ಈಗ ಭೀಷ್ಮ ಪಿತಾಮಹರು ಉತ್ತರ ನೀಡಲಿರುವರು. ಆ ಉತ್ತರವೇ ಶ್ರೀ ವಿಷ್ಣು ಸಹಸ್ರನಾಮದ ಅಮೃತಧಾರೆ. ಮುಂದಿನ ಶ್ಲೋಕಗಳಲ್ಲಿ ನಾವು ಈ ಉತ್ತರವನ್ನು ಭಕ್ತಿಯಿಂದ ಕೇಳೋಣ. ಬನ್ನಿ ಫ್ರೆಂಡ್ಸ್. ಓಂ ನಮೋ ನಾರಾಯಣಾಯ ನಮಃ. ಸ್ನೇಹಿತರೆ, ಈ ಶ್ಲೋಕವನ್ನು ನಿರಂತರವಾಗಿ ಜಪ ಮಾಡುವುದರಿಂದ ಮನಸ್ಸು ಶುದ್ಧವಾಗಿ ಹಿಂದಿನ ಪಾಪಗಳ ಪ್ರಭಾವ ಕಡಿಮೆಯಾಗುವುದು. ನಾವು ನಿತ್ಯ ಸ್ಮರಣೆ ಮಾಡೋದ್ರಿಂದ ಮನಸ್ಸಿನ ಒತ್ತಡ, ಭಯ ಮತ್ತು ಆತಂಕವನ್ನು ದೂರ ಮಾಡೋದಲ್ಲದೆ ನಾವು ನಿತ್ಯವೂ ಭಗವಂತನ ನಾಮ ಜಪಿಸುವುದರಿಂದ ಜನನ ಮರಣ ಚಕ್ರದಿಂದ ಮುಕ್ತಿ ಸಿಗುವುದು. ಇದು ವ್ಯಕ್ತಿಯೊಳಗೆ ಸಚ್ಚಿಂತನೆ, ಭಕ್ತಿ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸುತ್ತದೆ. ಸ್ನೇಹಿತರೆ, ಈ ವಿಡಿಯೋನ ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇದರ ಮುಂದಿನ ವಿಡಿಯೋ ತೆಗೆದುಕೊಂಡು ನಾಳೆ ಬರುತ್ತೇನೆ. ಅಲ್ಲಿಯವರೆಗೂ ಶುಭಮಸ್ತು.